ನಮ್ಮ ಪೂರ್ವಜರು ಕಟ್ಟಿಕೊಟ್ಟ ಪವಿತ್ರ ಪರಂಪರೆಯನ್ನು ಗೌರವದಿಂದ ಮುಂದುವರಿಸುತ್ತಾ ಎರಡೂ ಕುಟುಂಬಗಳ ಆಶೀರ್ವಾದದೊಂದಿಗೆ ನಡೆದ ಈ ಶುಭ ಸಮಾರಂಭ ಎಂಎಲ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಸಪ್ತಪದಿ ಕ್ರಿಯೇಷನ್ಸ್ನ ನಿರ್ವಹಣೆಯೊಂದಿಗೆ ಅದ್ಧೂರಿಯಾಗಿ ಮೂಡಿಬಂತು. ಬಿಡದಿ ಮನೆಯನ್ನ ಸಜ್ಜುಗೊಳಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾದವು. ಎಲ್ಲ ವಸ್ತುಗಳನ್ನು ಜೋಡಿಸಿಟ್ಟು ಬಾಗಿಲಿಗೆ ಹಾರ ಹಾಕಿ ಟೇಪ್ ಕಟ್ಟಿ ಸಿದ್ಧಪಡಿಸಿದ ನಂತರ ಹುಡುಗನ ಮನೆಯವರ ಸ್ವಾಗತಕ್ಕಾಗಿ ಸಿದ್ಧತೆಗಳನ್ನು ಮಾಡಿದ್ವಿ. ಗಣಪತಿಯ ಕೃಪೆಯೊಂದಿಗೆ ಆರಂಭವಾದ ಎಲ್ಲ ವಿಧಿ ವಿಧಾನಗಳು ವೇದಘೋಷಗಳ ನಡುವೆ ಇನ್ನಷ್ಟು ದೈವಿಕತೆಯನ್ನು ತಂದುಕೊಟ್ಟಿದ್ದವು. ಬಂದವರಿಗೆಲ್ಲ ಹಾರಗಳನ್ನು ಹಾಕಿ ಸ್ವಾಗತಿಸಿ ಹುಡುಗನ ಕಾಲ್ ತೊಳೆದು ಒಳಗೆ ಬರಮಾಡಿಕೊಳ್ಳಲಾಯಿತು. ಹುಡುಗ ದೀಪ ಬೆಳಗಿದ ನಂತರ ಬಿಡದಿ ಮನೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿದ್ರು. ನಂತರ ಹುಡುಗನ ಕಡೆಯವರ ಸಂಪ್ರದಾಯದಂತೆ ವ್ರತಂ ಅಥವಾ ಪಾಲ್ಕಿ ಪೂಜೆ ಕಾರ್ಯಕ್ರಮ ನಡೆಯಿತು. ಇದು ನಾವು ನಡೆಸುವ ದೇವರ ಸಮಾರಾಧನೆ ಕಾರ್ಯಕ್ರಮದ ಹಾಗೆ ಅಂತ ನಮಗೆ ಗೊತ್ತಾಯಿತು. ನಂತರ ವರಪೂಜೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿತು. ಮರುದಿನ ಬೆಳಿಗ್ಗೆ ಗೌರಿ ಪೂಜೆಗೆ ಸಿದ್ಧ ಮಾಡುವುದರೊಂದಿಗೆ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭವಾದವು. ಹುಡುಗಿ ಬಂದು ಕುಳಿತುಕೊಂಡು ಗೌರಿ ಪೂಜೆ ಮಾಡಿ ಮರದ ಬಾಗಿನ ಕೊಟ್ಟು ಆಶೀರ್ವಾದ ತಗೊಂಡ್ರು. ನಾವು ಕಾಶಿಯಾತ್ರೆ ಮತ್ತೆ ಧಾರೆಗೂ ಸಿದ್ಧತೆಗಳನ್ನ ನಡೆಸ್ತಾ ಇದ್ವಿ. ಹುಡುಗ ಕಾಶಿಯಾತ್ರೆಯಿಂದ ಬಂದ ನಂತರ ಸಂಬಂಧ ಮಾಲೆಗಳನ್ನ ಪರಸ್ಪರರು ಹಾಕಿಕೊಳ್ಳುವ ಕಾರ್ಯಕ್ರಮ ಇತ್ತು. ನಂತರ ಊಂಜಲ್ ಶಾಸ್ತ್ರ ಇತ್ತು. ಇದರಲ್ಲಿ ವಧುವರರನ್ನ ಉಯ್ಯಾಲೆಯಲ್ಲಿ ಕೂಡಿಸಿ ದೃಷ್ಟಿ ಪರಿಹಾರಾರ್ಥವಾಗಿ ಬಣ್ಣ ಬಣ್ಣದ ಅನ್ನದ ಉಂಡೆಗಳನ್ನು ನಿವಾಳಿಸಿ ಹಾಕಲಾಗುತ್ತೆ. ಊಂಜಲ್ ಶಾಸ್ತ್ರದ ನಂತರ ಹುಡುಗಿ ಧಾರೆ ಪಾತ್ ಮೇಲೆ ಚಾದರ್ ಕೆಳಗೆ ನಡೆದು ಹಸೆಮಣೆಗೆ ಬಂದರು. ಹುಡುಗನ ಮನೆಯವರ ಸಂಪ್ರದಾಯದಂತೆ ಹುಡುಗಿಯನ್ನ ಆಕೆಯ ತಂದೆಯ ತೊಡೆಯ ಮೇಲೆ ಕೂರಿಸಿ ಮಾಂಗಲ್ಯ ಧಾರಣೆ ಮಾಡಲಾಯಿತು. ಲಾಜಾ ಹೋಮದ ನಂತರ ಸಪ್ತಪದಿ ಕಾರ್ಯಕ್ರಮ ಇತ್ತು. ಅದಾದ ಬಳಿಕ ಉಡಿ ತುಂಬುವ ಶಾಸ್ತ್ರ ನಡೆಯಿತು. ಭೂಮದ ಊಟಕ್ಕೆ ಸಿದ್ಧಪಡಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಗಳು ಮುಗಿದುವು. ನಿಮ್ಮ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಸಂಪ್ರದಾಯದ ಸ್ಪರ್ಶ, ಸಂಸ್ಕೃತಿಯ ಸೊಬಗು ನೀಡಿ ಅದನ್ನು ಭಾವನೆಗಳ ಸುಂದರ ಕಥನವನ್ನಾಗಿ ಮಾಡುವುದೇ ಸಪ್ತಪದಿ ಕ್ರಿಯೇಷನ್ಸ್ನ ಆಶಯ. ನಿಮ್ಮಲ್ಲೂ ಯಾರ ಮನೆಯಲ್ಲಾದರೂ ಮದುವೆ, ಮುಂಜಿ ಮುಂತಾದ ಶುಭ ಕಾರ್ಯಗಳಿದ್ದಲ್ಲಿ ಸಪ್ತಪದಿ ಕ್ರಿಯೇಷನ್ಸ್ನವರನ್ನು ಖಂಡಿತ ಸಂಪರ್ಕಿಸಿ.